2015ರಲ್ಲಿ ಜಸ್ಟ್ ಒಂದು ದಿವಸಕ್ಕೋಸ್ಕರ ನಾನು ಮಡಿಕೇರಿ ಟ್ರಿಪ್ಗೆ ಹೋಗಿರೋದು. ಇವಾಗ 10 ವರ್ಷ ಆದ ನಂತರ ಮಡಿಕೇರಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಮ್ಯಾಂಗ್ಳೂರ್ ಟು ಮಡಿಕೇರಿ 3 ಅವರ್ಸ್ ಟ್ರಾವೆಲ್ ಇದೆ. ಮಾರ್ನಿಂಗ್ ಎಂಟಿ ಸ್ಟೊಮಕ್ ನಲ್ಲಿ ಹೋಗಿರೋದ್ರಿಂದ ಸುಳ್ಯದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ನೇರ ಟ್ರಾವೆಲ್ ಮಾಡಿದ್ವಿ. ಅರೌಂಡ್ 12 PM ಆಗಿರ್ಬೋದು ಮಡಿಕೇರಿಗೆ ರೀಚ್ ಆಗೋವಾಗ. ಅಲ್ಲಿ ರೀಚ್ ಆದಾಗ ಮಡಿಕೇರಿ ಫೆಸ್ಟಿವಲ್ ತರ ಇತ್ತು, ಕೊಡಗು ಜನರ ಕಾಸ್ಟ್ಯೂಮ್ಸ್ ಎಲ್ಲ. ಅವಾಗಲೇ ನನ್ನ ಫ್ಯಾಮಿಲಿ ಜೊತೆ ಹೇಳಿದ್ದೆ ನಾವು ಬಂದಿರೋ ಟೈಮ್ ತುಂಬಾ ಚೆನ್ನಾಗಿದೆ ಅಂತ. ಯಾಕೆಂದ್ರೆ ನನಗೆ ಎಲ್ಲಾ ಜನರ ಸಾಂಸ್ಕೃತಿಕ ಪದ್ಧತಿ ಸೆಲೆಬ್ರೇಷನ್ಸ್ ಎಲ್ಲ ನೋಡೋದಂದ್ರೆ ತುಂಬಾ ಇಷ್ಟ. ನಾನ್ ತಿಳ್ಕೊಂಡಿರೋದು ಇದು ಕೊಡವಾಸ್ ಪುತಾರಿ ಹಬ್ಬ ಅಂತ. ಸೊ ಅದೇ ರೀತಿ ವುಮೆನ್ಸ್ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತು. ಸೊ ಅಟ್ರಾಕ್ಟಿವ್ ಅಂಡ್ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಗೊತ್ತಾಗಿದ್ದು ಇದು ಕೊಡುವಾಮೆ ಬಾಲೋ ಪಾದಯಾತ್ರೆ ಅಂತ. ಇವರು ಗಡಿಭಾಗ ಕುಟ್ಟದಿಂದ 82 ಕಿಲೋಮೀಟರ್ ಸೈಲೆಂಟ್ ಆಗಿ ಯಾರಿಗೂ ತೊಂದರೆಗಳನ್ನು ನೀಡದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದು 5 ಡೇಸ್ ಮಡಿಕೇರಿ ತನಕ ಪಾದಯಾತ್ರೆ ಮಾಡ್ತಾ ಇರೋದು. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಕೊಡಗಿನಲ್ಲಿ 2 ಸಮುದಾಯದ ನಡುವೆ ನಡೆಯುವಂತಹ ಮೌನ ಹೋರಾಟ, ಕೊಡವ ಗೌಡ ವರ್ಸಸ್ ಮೂಲ ಕೊಡವ. ಪಾದಯಾತ್ರೆಯ ರೀಸನ್ ಏನಪ್ಪಾ ಅಂದ್ರೆ ಕೊಡಗಿನ ಸಂಸ್ಕೃತಿ, ಆಚಾರ ವಿಚಾರ, ಉಡುಗೆಗಳ ಅವಹೇಳನ ಮಾಡಿರೋದ್ರಿಂದ ತಮ್ಮ ಸಂಸ್ಕೃತಿಯನ್ನು ಉಳಿಸೋಕ್ಕೋಸ್ಕರ ಮೌನವಾಗಿ ಕೊಡಗಿನ ಸಾಂಪ್ರದಾಯಿಕವಾದ ಉಡುಗೆಗಳನ್ನ ತೊಟ್ಟು ಮೌನ ಪಾದಯಾತ್ರೆ ಮಾಡ್ತಾ ಇರೋದು. ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ನಾನೇನೋ ಒಂದು ಸೆಲೆಬ್ರೇಷನ್ ಅಂತ ತಿಳ್ಕೊಂಡಿದ್ದೆ. ಇದ್ರ ಬಗ್ಗೆ ನನಗೆ ಮಡಿಕೇರಿಯಲ್ಲಿರುವಂತಹ ಫಾಲೋವರ್ಸ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಲ್. ನಂಗಡ ಸಂಸ್ಕೃತಿ ಕಾಯ್ತು ನಡೆದಂಡುಳ್ಳಂತ